ರೆವಿನ್ಯೂ ಮಿನಿಸ್ಟರ್, ನಮ್ಮ ಅಪೋಸಿಷನ್ ಲೀಡರ್. ಈಗ ಅವ್ರ ಸುಪುತ್ರ, ಯಡಿಯೂರಪ್ಪ ಸುಪುತ್ರ, ಈಗ ಪಕ್ಷದ ಅಧ್ಯಕ್ಷರು, ಅವರು ಕೂಡ ಹೋಗಿದ್ರು. ಯಾಕೆ ಇದು? ಯಾಕೆ ಇಷ್ಟು ದುಡ್ಡು? ಯಾಕೆ ಧ್ವನಿ ಎತ್ತಕ್ಕಾಗಲಿಲ್ಲ? ನಾನು ಇದಾದ್ಮೇಲೆ ನಮ್ಮ ಎಂ ಬಿ ಪಾಟೀಲ್ ಅವ್ರು ಕೇಳಿದ್ರು, ಏನಪ್ಪ ಇದೇನು ಕತೆ ಅಂತ. ಅಲ್ಲಿ ಅವ್ರಿಗೂ ಪತ್ರ ಬರೀತಾರೆ ಕೆಡಿಬಿಗೆ, ಲ್ಯಾಂಡ್ ಶುಡ್ ಬಿ ರಿಲೀಸ್ ಟು ದಿ ಪ್ರೈವೇಟ್ ಡೆವಲಪರ್ ಬೈ ದಿ BMRD ಇನ್ ಇನ್ಸ್ಟಾಲ್ಮೆಂಟ್ ಟು ಎಶ್ಯೂರ್ ದಟ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಇನ್ ದಿ ಮ್ಯಾನರ್ ಎನ್ವಿಗಿಸ್ಟ್ ಅಂತ. ಅದಾದ ಮೇಲೆ ಹೇಳ್ತಾರೆ, ದಿ ಓಪನ್ ಗ್ಲೋಬಲ್ ಟೆಂಡರಿಂಗ್ process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟಾ? ಏನು ಇದು ಹೆಸರು? ರಿಯಲ್ ಎಸ್ಟೇಟಾ? ಇದೇನು ಗೌರ್ಮೆಂಟಾ? ಇಲ್ಲ KDBನಾ? ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? ಮುಖ್ಯಮಂತ್ರಿಗಳ ಪ್ರೊಸೀಡಿಂಗ್ಸ್ ಸೈನ್ಡ್ ಬೈ ನಮ್ಮಣ್ಣ. ಪ್ರೊಸೀಡಿಂಗ್ಸ್ ಆಫ್ ಚೀಫ್ ಮಿನಿಸ್ಟರ್ ಎಲ್ಲ ಕೊಡ್ತೀವಿ ಬಿಡಪ್ಪ. ಡೇಟ್ ಎಲ್ಲ ಏನ್ ಬೇಕು ಡೇಟ್ ಹೇಳಿದಾನ. 23/9/2006. Proceedings of the meeting under the chairmanship of Honorable Chief Minister. But the date, Papa, ತಮಗೆ ಇನ್ಫಾರ್ಮೇಶನ್ ಇದೆ, ತಗೋತೀವಿ. ಅದಾದ್ಮೇಲೆ 2019 ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸಿಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ. ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆ ಏಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದ್ರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದೆ ನನ್ನ ಹತ್ರ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂತ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂತ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಅದು ಬಿಟ್ರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟ್ ಆಗಿ ಒಂದು ಸಪರೇಟ್ ಆದೇಶ ಹೊರಡಿಸಿದ್ದಾರೆ. ಅದು ಮುಂದುವರಿಯುತ್ತದೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ಗೆ ದುಡ್ಡು ಕೊಡಿ ಅಂತ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ, ನಾನು ಬಲವಂತ ಮಾಡುವುದಿಲ್ಲ. ಮುಂಚಿತವಾಗಿ ನಾನು
ರೈತಗಳ ಹತ್ರ ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ 2 ರಿಂದ 2.5 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಗ್ಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ. ನಾನು ಹೇಳ್ತೀನಿ ಕೇಳಿ, ಕುಮಾರಣ್ಣ 8,000 ಅಂತ ಹೇಳಿದ್ರು. ನಾನು ಇಲ್ಲ, 50% 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ ಅವ್ರು ಹೇಳಿದಂತ ಬೆಲೆನ ನಿಗದಿ ಮಾಡಿ ಯಾವನೋ ಬಂದವನು ಹಾಕೊಳ್ಳಿ ಬಂಡವಾಳ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರು ಬರ್ತಾರೆ ಅವ್ರಿಗೆ ಸ್ವಯಂ ಇಚ್ಛೆಯಿಂದ. ನಾನು ನೈಸ್ದು, ಏರ್ಪೋರ್ಟ್ದು, ಇರಿಗೇಷನ್ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಅದೆಲ್ಲ ನಾನು ಮಾತಾಡಕ್ಕೆ ಹೋಗುದಿಲ್ಲ, ಬೇರೆ ವಿಚಾರ. ಇಲ್ಲೇನೆ ಒಟ್ಟು ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು. ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ. ಏನೇನ್ ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೆ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡ್ ಡೀಲ್. ನಾನು ಲ್ಯಾಂಡ್ ಡೀಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಟೀಡ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು, ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಅರ್ಥ ಇದೆ. ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದೇನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನ ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ಮ ಪಾಡು, ನಿಮ್ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದ್ರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರಲಿ, ನೋವು ಅನುಭವಿಸೋ ನಾನು. ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ, ನನ್ನ ಇಂದಿನ ಶಕ್ತಿ ಹಿಂದೆ ಕೊಟ್ಟಂತ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆಗೆ ಬದುಕಿಗೆ ಸೀಮಿತವಾಗಿರ್ತದೆ.